ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದೆ. ಅದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಇದ್ರು ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಈ ಪ್ರಕರಣ ಸಾಕ್ಷಿಯಾಗಿತ್ತು. ಅಂತೂ ಇಂದು ಸರ್ಕಾರ ಅಲರ್ಟ್ ಆಗಿ SITಯನ್ನ ಕೂಡ ರಚನೆ ಮಾಡಿತು. ಆದರೆ SIT ರಚನೆ ಆದ ಬಳಿಕ ಬಹುತೇಕರಿಗೆ ಪ್ರಶ್ನೆ, ಈಗ SITಯ ತನಿಖೆ ಹೆಂಗೆ ಹೋಗುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ನಿಷ್ಪಕ್ಷಪಾತ ತನಿಖೆಯನ್ನ ನಿರೀಕ್ಷೆ ಮಾಡಬಹುದಾ SITಯ ತನಿಖೆಯಲ್ಲಿ? ಇಂತಹ ಬಹುತೇಕ ಪ್ರಶ್ನೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ SIT ತನಿಖೆ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಹೆಂಗೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸ್ತಾರೆ, ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತನಿಖೆಗೆ ಸಂಬಂಧಪಟ್ಟಂತೆ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ಪ್ರಮುಖವಾಗಿ ಇದೇ ಭಾನುವಾರ CM ಸಿದ್ದರಾಮಯ್ಯನವರು ಒಂದು ಅನೌನ್ಸ್ ಮಾಡ್ತಾರೆ. SITಯನ್ನ ರಚನೆ ಮಾಡಲಾಗಿದೆ, ಅದು ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡುತ್ತೆ ಈ ಟೀಮ್ ಅಂತ ಸ್ವತಃ CM ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿಬಿಟ್ರು. ಅದ್ರ ಜೊತೆಗೆ ಬಹುತೇಕರ ಒತ್ತಡ ಇತ್ತಲ್ಲ, ಇಂಥವರಿಗೆ ತನಿಖೆಯ ಜವಾಬ್ದಾರಿ ನೀಡಬೇಕು ಅಂತ ಪ್ರಮುಖವಾಗಿ ಪ್ರಣಬ್ ಮೊಹಾಂತಿ, ಒಂದ್ ರೀತಿ ಸೋಷಿಯಲ್ ಮೀಡಿಯಾ ಅಭಿಯಾನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಅವರಿಗೆ ಜವಾಬ್ದಾರಿ ನೀಡಬೇಕು ಅನ್ನೋದು ಬಹುತೇಕರ ಒತ್ತಡ ಆಗಿತ್ತು. ಸರ್ಕಾರ ಅದನ್ನ ಕೂಡ ಪರಿಗಣಿಸಿ ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ಇದರ ಜವಾಬ್ದಾರಿಯನ್ನು ಕೂಡ ಸರ್ಕಾರ ನೀಡಿತು. ಈಗ ತನಿಖೆ ಹೆಂಗ್ ಸಾಗುತ್ತೆ, ಯಾವ ರೀತಿ ಪ್ರಕ್ರಿಯೆಗಳನ್ನು ಅನುಸರಿಸ್ತಾರೆ, ಆ ಕುರಿತ ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ. ಮೊದಲ ಹಂತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಕಚೇರಿಯಲ್ಲಿ SIT ತನ್ನ ಕಾರ್ಯಾಲಯವನ್ನ ಪ್ರಾರಂಭ ಮಾಡುತ್ತೆ. ಅಲ್ಲಿ ಬೇಕಾಗಿರುವಂತಹ ಸಿಬ್ಬಂದಿ ಇರಬಹುದು, ಸಾಮಗ್ರಿಗಳು ಎಲ್ಲವನ್ನ ಕೂಡ ಸಿದ್ಧಪಡಿಸಿಕೊಳ್ಳುತ್ತೆ. ಮೊದಲ ಹಂತವಾಗಿ SIT ತಂಡ, ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಅದರ ಜೊತೆಗೆ ನೆಕ್ಸ್ಟ್ ಧರ್ಮಸ್ಥಳ ಠಾಣೆಯ ಪ್ರಕರಣದ ಆ ಕಡತ SITಗೆ ಹಸ್ತಾಂತರ ಆಗುತ್ತೆ. ಯಾವುದಿಲ್ಲಪ್ಪ ಅಂದ್ರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅಸಹಜ ಸಾವಾಗಿದೆ, ಅವ್ರ ಮೇಲೆ ಅತ್ಯಾಚಾರ ಆಗಿದೆ, ಈ ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಅದರಲ್ಲಿ ಇದ್ರು, ನಾನೇ ಅದನ್ನ ಹೂತ್ ಬರ್ತಾ ಇದ್ದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದಾರಲ್ಲ, ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೂಡ ದಾಖಲಾಗಿದೆಯಲ್ಲ, ಅದರ ಸಂಪೂರ್ಣ ವಿವರವನ್ನ ಕೂಡ SIT ಅಧಿಕಾರಿಗಳು ಮೊದಲ ಹಂತವಾಗಿ ಪಡೆದುಕೊಳ್ತಾರೆ. ಅದ್ರ ಜೊತೆಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಯ್ತಲ್ಲ, ಸುಜಾತ ಭಟ್ ಅವರು ಬಂದು ನನ್ನ ಮಗಳು ಕೂಡ ಕಾಣೆಯಾಗಿದ್ದಾಳೆ ಅಂತ, ಆ ದೂರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆಗಳಾಗಿದೆ ಆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು, SIT ಅಲ್ಲಿ ತನಿಖೆನ ಪ್ರಾರಂಭ ಮಾಡೋಕ್ಕೂ ಮುನ್ನ ಮೊದಲ ಹಂತವಾಗಿ ದೂರು ದಾಖಲಾದಾಗ ಆ ಧರ್ಮಸ್ಥಳ ಪೊಲೀಸರು ಯಾವ ರೀತಿ ತನಿಖೆ ಮಾಡಿದ್ದಾರೆ, ಯಾವ ಹಂತದಲ್ಲಿ ಏನೇನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ, ಅದನ್ನ ಕೂಡ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಆ ವಿವರಣೆಯನ್ನು ಕೂಡ ಪಡೆದುಕೊಳ್ತಾರೆ SIT ಅಧಿಕಾರಿಗಳು, ಅದು ನಾವು ಗಮನಿಸಬೇಕಾಗುತ್ತೆ. SIT ಧರ್ಮಸ್ಥಳ ಠಾಣಾ ಪೊಲೀಸರು ನಡೆಸಿರುವ ಅಷ್ಟು ಕಡತಗಳನ್ನ ವಿವರವಾಗಿ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ನೆಕ್ಸ್ಟ್ SIT ಅಧಿಕಾರಿಗಳ ತನಿಖೆ ಇಲ್ಲಿ ಪುನರ ಆರಂಭ ಆಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ವಿಚಾರ, ಸಾರ್ವಜನಿಕ ವಲಯದಲ್ಲಿ ಬಹುದೊಡ್ಡ ಒತ್ತಡ ಇದೆಯಲ್ಲ, ಆ ವ್ಯಕ್ತಿನೇ ಮುಂದೆ ಬಂದು ಎಲ್ಲೋ ಹೂತ್ ಹಾಕಿದ್ದೀನಿ, ಶವಗಳನ್ನ ತೋರಿಸ್ತೀನಿ, ಆ ಜಾಗವನ್ನ ಅಗೀರಿ ಅಂತ ಹೇಳಿದ್ರು ಕೂಡ ಈ ಕ್ಷಣಕ್ಕೂ ಕೂಡ ಧರ್ಮಸ್ಥಳ ಪೊಲೀಸರು ಆ ಕೆಲಸ ಮಾಡಲಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ ಇತ್ತಲ್ಲ, SIT ಅಧಿಕಾರಿಗಳು ಹಂಗ ಮಾಡಲ್ಲ. ಯಾವ ಕ್ಷಣಕ್ಕಾದ್ರೂ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆದಂತ ಹೊತ್ತಲ್ಲೇ ಯಾವ ಕ್ಷಣಕ್ಕಾದ್ರೂ ಕೂಡ ಆ ಗುಂಡಿ ತೋಡೋ ಪ್ರಯತ್ನಗಳಾಗತ್ತೆ. ಆ ವ್ಯಕ್ತಿ ಹೇಳಿದ್ದಾನಲ್ಲ, ಇಲ್ಲೇ ಹೂತ್ ಹಾಕಿದ್ದೀನಿ, ಆ ಜಾಗ ತೋರಿಸ್ತೀನಿ ಅಂತ, ಆತನನ್ನ ಕರ್ಕೊಂಡು ಹೋಗಿ ಆತನ ಸಮ್ಮುಖದಲ್ಲೇ ಹೂತ್ ಹಾಕಿರುವ ಜಾಗವನ್ನ ಗುರುತು ಮಾಡೋದು, ನಂತರ ಅಗೆಯೋ ಪ್ರಯತ್ನಗಳು ಯಾವ ಕ್ಷಣಕ್ಕಾದ್ರೂ ಆಗಬಹುದು. ಇದು ಮೊದಲ ಹಂತವಾಗಿ SIT ಅಧಿಕೃತವಾಗಿ ತನಿಖೆ ಪ್ರಾರಂಭ ಮಾಡಿದಾಗ ಈ ಬೆಳವಣಿಗೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಅದರ ಜೊತೆಗೆ ಅದಕ್ಕೂ ಮೊದಲು ಒಬ್ಬ ಅನಾಮಿಕ ವ್ಯಕ್ತಿ ಹಾಗೂ ಸುಜಾತ ಭಟ್ರನ್ನ ಕರೆಸಿ ಮತ್ತೊಮ್ಮೆ ಅವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರುತ್ತೆ. ಜಸ್ಟ್ ಈಗ ಪೊಲೀಸರು ಕರೆಸಿದ್ರು, ಅವರ ವಿವರಣೆಯನ್ನ ಪಡೆದುಕೊಂಡಿದ್ದಾರಲ್ಲ, ಮತ್ತ್ಯಾಕೆ ಮಾಹಿತಿ ಪಡ್ಕೊಳ್ತಾರೆ ಅಂತ ಹಂಗಲ್ಲ. SIT ತಾನು ತನಿಖೆ ಮಾಡೋದಕ್ಕೆ ಏನೆಲ್ಲ ವಿವರಗಳು ಬೇಕೋ ಆ ಹಂತದಲ್ಲಿ ಇಬ್ಬರನ್ನ ಮತ್ತೊಮ್ಮೆ ಕರೆಸಿ ತನ್ನ ಸುಪತ್ರಿಗೆ ಪಡೆದುಕೊಳ್ಳೋ ಮೂಲಕ ಮತ್ತಷ್ಟು ಮಾಹಿತಿನ SIT ಅಧಿಕಾರಿಗಳು ಪಡೆದುಕೊಳ್ತಾರೆ. ಆ ಬಳಿಕನೇ ಅಧಿಕೃತವಾಗಿ SITಯ ತನಿಖೆ ಆರಂಭ ಆಗೋದು. ಮೊದಲು ಜಾಗವನ್ನ ಗುರುತು ಮಾಡೋದು, ಅಗೆಯೋ ಪ್ರಯತ್ನಗಳಾಗೋದು, ಸಾಕ್ಷಿಗಳು ಸಿಕ್ಕಾಗ ಅದು ಮತ್ತೊಂದು ಆಯಾಮವನ್ನ ಪಡೆದುಕೊಳ್ಳುತ್ತೆ ಬಿಡಿ ತನಿಖೆ. ಸೊ ಆ ತ್ವರಿತ ಗತಿಯಲ್ಲಿ SIT ಅಧಿಕಾರಿಗಳು ಆ ಕೆಲಸಗಳನ್ನ ಮಾಡಲಿ ಅನ್ನೋದಷ್ಟೇ ನಿಮ್ಮ ಆಶಯ. ಮತ್ತೊಂದು, ರಾಜ್ಯ ಸರ್ಕಾರದ ಅಧೀನದಲ್ಲಿ ಈ ತನಿಖಾ ಸಂಸ್ಥೆ ಬರೋದ್ರಿಂದ ಬಹುತೇಕರಿಗೆ ಅನುಮಾನ ಇದೆ. ದಯವಿಟ್ಟು ಅನುಮಾನ ಇಟ್ಕೊಳ್ಳೋದು ಬೇಡ. ನಿಮ್ಮ ಹೋಪ್ಸ್ ಅಂದ್ರೆ ಒಂದು ನಂಬಿಕೆ, ಆ ನಂಬಿಕೆಯಲ್ಲಿ ಕಾಯೋಣ.
ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಮುಗ್ಧ ಜೀವಗಳಿಗೆ ನ್ಯಾಯ ಸಿಗುತ್ತೆ SIT ಅಧಿಕಾರಿಗಳ ಈ ತನಿಖೆಯಿಂದ ಅಂತ. ಹಂಗ ಆಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.